ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಪ್ರೇಕ್ಷಕರಿಂದ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ, ಯಾಕೆಂದರೆ ಒಂದು ಹೊಸ ಪ್ರಯತ್ನ ಮಾಡಿದ್ವಿ. ಸೊ ಅದನ್ನು ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ತುಂಬ ಖುಷಿಯಾಗಿದೆ. ಅವರು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೌಂಡ್ ಆಗಲಿ, ವಿಜುವಲ್ ಎಫೆಕ್ಟ್ ಆಗಲಿ ಅಥವಾ ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಕೆಲವರೆಲ್ಲ ಎರಡೆರಡು ಸಲ ನೋಡಬೇಕು, ಅವಾಗ ಅರ್ಥ ಆಗುತ್ತೆ ಅಂತ ಇದ್ದಾರೆ. ಖಂಡಿತ 2 ಅಲ್ಲ 3 ಸಲ ನೋಡಿ. ಆ ರೀತಿ ಸ್ಟೋರಿ ನರೇಷನ್ನು ಹಾಗೇ ಇದೆ. ಸೊ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ 2 ಸಲ ದಯವಿಟ್ಟು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಸರ್ ಅಟ್ ದ ಎಂಡಲ್ಲಿ ಕನ್ಕ್ಲೂಷನ್ ಸಿಕ್ಕಿಲ್ಲ, ತುಂಬ ಕನ್ಫ್ಯೂಷನಲ್ಲಿ ಹೋದ್ರು. ಪಾರ್ಟ್ 2 ಅಲ್ಲಿ ಮೇ ಬಿ ಕನ್ಕ್ಲೂಷನ್ ಸಿಗುತ್ತಾ ಅನ್ಕೊಂಡು ಹೋದ್ರು ಒಂದಷ್ಟು ರಿವ್ಯೂಸ್. ಏನು ಹೇಳ್ತಾರೆ ಅದಕ್ಕೆ ಪಾರ್ಟ್ 2ನೇ ನೋಡ್ಬೇಕು ನೀವು. ಹೌದು, ಪಾರ್ಟ್ 2 ಪ್ಲಾನ್ ಆಗಿದೆಯಾ ಫಸ್ಟ್ ಲೆವೆಲಲ್ಲಿ ಇದೆಯಾ ಹೇಗೆ? ಅದನ್ನು ಡೈರೆಕ್ಟರ್ ಕೇಳಬೇಕು ನೀವು. ನೀವೇ ಇರ್ತೀರ ಇದು? ಅದನ್ನು ಅವ್ರನ್ನೇ ಕೇಳಬೇಕು. ಹೌದು, ಹಾಗೆ ಎಲ್ರಿಗೂ ನಮಸ್ತೆ. ಖುಷಿ ಎಲ್ರಿಗೂ ಆಗುತ್ತೆ ಸಿನಿಮಾ ಮಾಡಿದವ್ರಿಗೆ. ನಂದೊಂದು ಕಲ್ಪನೆ ಏನಿತ್ತು ಅದನ್ನು ಸಿನಿಮಾ ಮಾಡಿದ್ದೀನಿ. ಈಗ ಜನ ಏನು ಹೇಳ್ತಾರೆ ಸಿನಿಮಾ ನೋಡಿ 4 ಜನದ ಮಧ್ಯೆ ಏನು ಹೇಳ್ತಾರೆ ಅದೇ ಮುಖ್ಯ. ಸೊ ಈಗ ಸಿನಿಮಾ ನೋಡಿದವರು ಸಿನಿಮಾ ಇಷ್ಟ ಆಗಿದೆ ಅಂದರೆ ಖಂಡಿತ 4 ಜನ ಕೇಳಿ ಎಲ್ಲರೂ ಬಂದು ಸಿನಿಮಾ ನೋಡಲಿ. ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ, ನೋಡಿ ಇಷ್ಟ ಆದರೆ ಮಾತ್ರ ಬೇರೆ ಎಲ್ಲರಿಗೂ ಹೇಳಿ ಸಿನಿಮಾ ನೋಡೋದಕ್ಕೆ ಹೇಳಿ ಅಷ್ಟೇ. ಸರ್ ನಿಜವಾಗ್ಲೂ ಈ ರೀತಿ ಇರುತ್ತಾ? ಆದರೆ ಆಗುತ್ತಾ? ಇದೆ ಮೇಡಮ್, ಖಂಡಿತ ಇದೆ ಮೇಡಮ್. ತುಂಬ ಜಾಗಗಳಿದ್ದಾವೆ ನಮ್ಮ ಇಂಡಿಯಾದಲ್ಲೇ, ತುಂಬ ಜಾಗ ಇದೆ, ಕರ್ನಾಟಕದಲ್ಲೇ ಇದೆ ಆ ರೀತಿ ಒಂದು ಕತೆ. ಅದಕ್ಕೆ ಸೌಂಡ್ ಎಫೆಕ್ಟ್ ಮತ್ತೆ ಕ್ಯಾಮ್ರಾ ವರ್ಕ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ಚೆನ್ನಾಗಿದೆ, ಒಂದು ಇಂಡಸ್ಟ್ರಿ ಒಳ್ಳೆ ಕ್ಯಾಮ್ರಾಮನ್ ಅಂತ ಹೇಳ್ತಿದ್ರು. ಹೌದು, ರಾಜು ಅಂತ ನನ್ನ ಫ್ರೆಂಡು ಇಲ್ಲೇ ಇದ್ದಾನೆ. ಸೊ ಕ್ಯಾಮ್ರಾ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಖಂಡಿತ ಹೊಗಳ್ತಾರೆ ಅಂತ ನಾನು ಮುಂಚೆನೇ ಹೇಳಿದ್ದೆ. ಸೊ ಅದೆಲ್ಲ ಪ್ರತಿಯೊಬ್ಬರು ಮಾತಾಡ್ತಾರೆ. ಇನ್ಮೇಲೆ ಏನಿದ್ರು ರಾಜು ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಬಗ್ಗೆನೇ ಮಾತಾಡೋದು, ನನ್ನ ಬಗ್ಗೆ ಇನ್ಯಾರು ಮಾತಾಡಲ್ಲ. ಕತೆ ಎಲ್ಲರಿಗೂ ಗೊತ್ತಾಗೋಯ್ತಲ್ಲ. ಇನ್ನು ನಮ್ಮ ರೈಟ್ರು, ಸೊ ಇನ್ನು ಡೈಲಾಗ್ ಬಗ್ಗೆ ಇವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದೇ ಹೊಸ ಥರ ಸಿನಿಮಾ ಮಾಡಬೇಕು ಆ್ಯಂಡ್ ಸಿನಿಮಾನೇ ನಮ್ಮ ಕನಸು, ನಮ್ಮದು ಡೆಸ್ಟಿನಿ ಕೂಡ ಅಂತ ಅಂದ್ಕೊಂಡು ಕಟ್ಕೊಂಡಿರೋ ತಂಡ ಇದು. ಅದೇ ರೀತಿ ಒಂದು ಹೊಸ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಹೊಸ ಸಿನಿಮಾ ಮಾಡೋದು, ಕತೆ ಮಾಡೋದು ಮುಖ್ಯ ಅಲ್ಲ, ಅದು ಜನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ, ಜನ ಅದ್ರ ಬಗ್ಗೆ ಏನು ಅಂತ ಅನ್ನೋ ತುಂಬ ಮುಖ್ಯ ಆಗುತ್ತೆ. ಬಟ್ ಇವತ್ತು ಆ ಒಂದು ಖುಷಿ ಇದೆ ನಮಗೆ, ಯಾಕೆಂದರೆ ಜನ ತುಂಬ ಒಳ್ಳೆ ರೀತಿಯಿಂದ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ತುಂಬ ಸಂತೋಷ ಇದೆ. ಆ್ಯಂಡ್ ಜನರ ಹತ್ರ ಮತ್ತೊಮ್ಮೆ ಅದನ್ನೇ ಕೇಳ್ಕೊತೀನಿ, ನಿಮ್ಗೇನು ಖುಷಿ ಕೊಟ್ಟಿದೆ, ನೀವೇನು ಒಂದು ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿದ್ದೀರಾ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ, ಅವ್ರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ. ಹೌದು ಸರ್, ಖಂಡಿತ ಆಗಿರೋ ಸರ್. ಅವರು ಸ್ವಲ್ಪ ಬೇರೆ ರೀತಿ ಇದ್ದರು, ಯೂಸ್ ಮಾಡ್ಕೊಳಕ್ಕಾಗಲಿಲ್ಲ ಪ್ರಮೋಷನ್ಗೆ. ಸೊ ಆಮೇಲೆ ನಾವು ಈಗ ಸಡನ್ನಾಗೆ ಒಂದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಹಂಗಾಗಿ ಮಾಡ್ಕೊಳಕ್ಕಾಗಲಿಲ್ಲ ಸರ್. ಒಂದು ಸರ್ಪ್ರೈಸಾಗೇ ಇರಲಿ ಅಂತ ಹಂಗೆ ಬಿಟ್ಟು ನಾವು ಖಂಡಿತ ಮಾತಾಡಿಸ್ತೀವಿ ಸರ್, ಮಾತಾಡ್ತೀವಿ.